ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತಾನೇ ಇದ್ವಿ. ಇವಾಗ ಟೈಮ್ ಬಂದು 11 ಆಗಿಬಿಟ್ಟಿದೆ. ಅದಕ್ಕೆ ಈ ದೋಸೆ ಹಿಟ್ಟು ಪರಿಸ್ಥಿತಿ ನೋಡಿ ಏನಾಗಿದೆ ಅಂತ. ಇಷ್ಟು ದಿನ 8 ಎಲ್ಲ ತೆಗಿತಾ ಇದ್ನಲ್ಲ, ಕರೆಕ್ಟ್ ಪರ್ಫೆಕ್ಟಾಗಿ ಇರ್ತಾಯಿತ್ತು. ಇವಾಗ ಸ್ವಲ್ಪ ಜಾಸ್ತಿ ಉಪ್ಪಿಬಿಟ್ಟಿದೆ. ದೋಸೆ ಚಟ್ನಿ ಪಲ್ಯ ಮಾಡೋಣ ಅಂತ. ಇವತ್ತು ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಕೊಂಡ್ಬಂದಿತ್ತು. ನನಗೆ ಇದು 3 ಡೇಸ್ವರೆಗೂ ಆಗುತ್ತೆ. ನಾವಿರೋದು 3 ನಮಗೆ ಒಂದು 3 ಡೇಸ್ವರೆಗೂ ಚೆನ್ನಾಗಾಗುತ್ತೆ. ಒಂದಿನ ದೋಸೆ ಹಾಕ್ಕೊತೀವಿ, ಇನ್ನೊಂದು ದಿನ ಈರುಳ್ಳಿ ದೋಸೆ ಹಾಕ್ಕೊತೀವಿ, ಮತ್ತು ಪಡ್ಡು ಮಾಡ್ಕೊತೀವಿ. ಸೊ ಈ 3 ಥರ ಐಟಮ್ ಮಾಡೋಕ್ಕೂ ಒಂದೇ ಸರಿ ನಾನು ವಾರಕ್ಕೆ ಒಂದು ಸರಿ ನೆನೆಸ್ತೀನಲ್ವಾ. ಸೊ ಅದಷ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ದೋಸೆಗೆ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರ್ತೀನಿ, ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಪಲ್ಯಗೆ ಕಟ್ ಮಾಡಿ ಕುಕ್ಕರ್ಗೆ ಕೂಗಿಸೋಣ ಅಂತ. ಚಟ್ನಿ ಇದು ತುಂಬ ದಿನ ಆಯಿತು ಕಾಂಬಿನೇಷನ್ ತಿಂದ್ಬಿಟ್ಟು. ಮನೆಯಲ್ಲಂತೂ ಮಾಡಿದ್ದೇ ಇಲ್ಲ. ಮಾಡಿದ್ರೆ ಚಟ್ನಿ ಒಂದು ಮಾಡ್ಕೊತಾ ಇದ್ವಿ ಅಷ್ಟೇ. ಈ ಸರಿ ಪಲ್ಯನೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಇದ್ಕಿನ ಬೇಳೆ ಸಾರಿಗೂ ತುಂಬ ಚೆನ್ನಾಗಿರುತ್ತೆ ದೋಸೆ. ಯಾರಿಗೆಲ್ಲ ಆ ಕಾಂಬಿನೇಷನ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ತುಂಬ ಜನ ಮಿನಿದು ಸ್ಕ್ಯಾನಿಂಗ್ ರಿಪೋರ್ಟ್ ಕೇಳ್ತಾ ಇದ್ದೀರಾ. ನನ್ನಂತೂ ಮಂಜು ಕೈಗೆ ಕೊಟ್ಟಿದ್ದೆ. ಡೆಲಿವರಿ ಎಲ್ಲ ಆದಮೇಲೆ ಊರಿಗೆ ಬಂದಿದ್ರಲ್ಲ, ಆವಾಗ ಕೊಟ್ಟು ಕಳಿಸಿದ್ದೆ. ಇನ್ಶೂರೆನ್ಸ್ಗೆ ಏನೋ ಅಪ್ಲೈ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಕೊಟ್ಟು ಕಳಿಸಿದ್ರೆ ಅವರು ಎಲ್ಲೋ ಎತ್ತಿಟ್ಬಿಟ್ಟಿದ್ದಾರೆ. ಅದು ಸಿಗ್ತಾನೆ ಇಲ್ಲ. ಎಷ್ಟೊಂದು ಹುಡುಕ್ತಾ ಇದ್ದೀನಿ, ಅವ್ರಿಗೆ ಹೇಳ್ತಾನೆ ಇದ್ದೀನಿ. ನನಗೆ ಯಾವಾಗ ನೆನಪಾಗುತ್ತೆ ಅಂದರೆ ನೈಟ್ ಟೈಮೇ ನೆನಪಾಗುತ್ತೆ. ಸೊ ಅವಾಗ ನೈಟ್ ಹೇಳೋವಾಗ ಅವರು ಬೆಳಗ್ಗೆ ಹುಡುಕ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಬೆಳಗ್ಗೆನೂ ಮರೆತುಬಿಟ್ಟು ಆಫೀಸ್ಗೆ ಹೊರಟೋಗ್ಬಿಡ್ತಾರೆ. ಆ ಥರ ಆಗ್ತಾಯಿದೆ. ಅದಕ್ಕೆ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ಅದ್ರ ಡೀಟೇಲ್ಸು. ನಿಜವಾಗ್ಲೂ ಸಿಕ್ಕಿದ್ರೆ ಅದ್ರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ದೆಲ್ಲ ಹೆಂಗಿತ್ತು ಏನು ಅಂತ ನಿಮಗೆ ತೋರಿಸ್ಕೊತೀನಿ. ಇಲ್ಲಿ ನಾನು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ರೆಡಿ ಆಯಿತು. ಚಟ್ನಿ ಮತ್ತು ಪಲ್ಯ ತಿನ್ನೋಕ್ಕೆ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿತ್ತು. ಚಟ್ನಿ ನನ್ನ ತಂಗಿ ಮಾಡಿದ್ಲು, ಪಲ್ಯ ನಾನು ಮಾಡಿದೆ. ಅವಳು ಚಟ್ನಿಯಲ್ಲಿ ಫೇಮಸ್, ತುಂಬ ಚೆನ್ನಾಗಿ ಮಾಡ್ತಾಳೆ. ಆ ರೆಸಿಪಿನೂ ನಾನು ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ಕೊತೀನಿ. 2 ಆಗಿದೆ. ಇವಾಗ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಔಟ್ಸೈಡ್ ಅಂದರೆ ಸುಮ್ಮನೆ 2 ಯಾವ ಪಾರ್ಕ್ ಇರಲ್ಲ. ಮಂಜು ಅವರು ಪಾರ್ಕ್ ಇದೆ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಸಲೂನ್ಗೆ ಹೋಗಬೇಕಿತ್ತು, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಿನಿ ಲೀರಾ ಚೆನ್ನಾಗಿ ಮಾಡಿದಾರಲ್ಲ ಚಿಕ್ಕ ಮಕ್ಕಳು. ಕಮ್ ಹಿಯರ್ ಮಿನಿ, ತಗೋ ಇಲ್ಲಿ ಆರೆಂಜ್ ಲೀರಾ. ಕಚ್ಕೊಂಡು ತಂದ್ಕೊಡ ತಂದಿದ್ವಿ ನೀರಾಗೋಸ್ಕರ. ಆರೆಂಜ್ ಮತ್ತು ಗ್ರೇಪ್ಸ್. ಸದ್ಯಕ್ಕೆ ಯಾರೂ ಇಲ್ಲ. ಸಾಯಂಕಾಲ ಇವಾಗ 3 ಆಗಿದೆ. 1 ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಮಂಜು ಅವ್ರು ಬಂದೇ ಇಲ್ಲ. ಇಷ್ಟೊತ್ತದು ಬಂದಿಲ್ಲ ನೋಡಿ. ಹಾಯ್ ಹಾಯ್ ಲೀರಾ. ಶಿ ಈಸ್ ಸೋ ಹ್ಯಾಪಿ. ಖುಷಿಯಾಗಿದೆ ಅವಳಿಗೆ. ತುಂಬ ದಿನ ಆಯಿತು ಕರ್ಕೊಬಂದು. 1 ಮಂತ್ ಆಯ್ತು ಅನ್ಸುತ್ತಲ್ಲ. 1 ಮಂತ್ ಮೇಲೆ ಆಯಿತು ಅವಳಿಗೆ ಪಾರ್ಕ್ಗೆ ಕರ್ಕೊಬಂದು. ಟೈಮೇ ಆಗ್ತಾ ಇರಲಿಲ್ಲ ಕರ್ಕೊಬರೋಕ್ಕೆ. ಮಾರ್ನಿಂಗ್ ಅಂತಂದರೆ ವೀಕೆಂಡ್ಸಲ್ಲೇ ಬರಬೇಕು. ಇನ್ನು ಮಾರ್ನಿಂಗ್ ಮಲ್ಕೊಂಡಿರ್ತೀವಿ, ಲೇಟ್ ಆಗುತ್ತೆ ವೀಕೆಂಡ್ಸ್ ಅಂತ ಹೇಳಿ. ಮತ್ತು ಈವ್ನಿಂಗ್ ಅಂತಂದರೆ ಈವ್ನಿಂಗೆಲ್ಲ ಸೊಳ್ಳೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆ ಥರ ಆಗ್ತಾಯಿರುತ್ತೆ. ಸೊ ಇವತ್ತೇ ತುಂಬ ದಿನ ಆದಮೇಲೆ ಇವತ್ತೇ ಕರ್ಕೊಬಂದಿರೋದು. ಲೆಟ್ ಹರ್ ಎಂಜಾಯ್.
ಇನ್ನೂ ಬರಲಿಲ್ಲ ಮಂಜೂರು, ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. 3 o'clock ಮೇಲೆ ಆಗಿದೆ, ಇವಾಗ 1 hour ಆಯಿತು ಬಂದು. ನೋಡೋಣ. ನಿದ್ದೆ ಬರ್ತಾ ಇದೆಯಾ? ನಿದ್ದೆ ಬರ್ತಾ ಇದೆಯಾ ನಿಂಗೆ? ನಿದ್ದೆ ಬರ್ತಾ ಇದೆಯಾ? ಇಲ್ಲಿ ನಾವು ಕೇಕ್ ವಾಲಾಗೆ ಬಂದಿದ್ವಿ, ಪಫ್ಸ್ ತಿನ್ಕೊಂಡು ಹೋಗೋಣ ಅಂತ. ಇಲ್ಲಿ ನಮ್ಗೆ ಇಷ್ಟ ಆಗುತ್ತೆ, ಮಂಜುಗೂ ಇಲ್ಲಿ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಹೈಜಿನಿಕ್ ಆಗಿರುತ್ತೆ, ಒಂಥರ ನೋಡೋಕ್ಕೆ ತಿನ್ನೋಕ್ಕೂ ಮನಸ್ಸು ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಬರ್ತೀವಿ ಪ್ರತಿ ಸಾರಿನೂ. ಈಗ ಮೊದಲಿಗೆ ಕಂಪೇರ್ ಮಾಡಿದ್ರೆ ನಾವು ಔಟ್ಸೈಡ್ ಫುಡ್ ಎಲ್ಲ ತುಂಬ ಕಂಟ್ರೋಲ್ ಮಾಡ್ತಾಯಿದ್ದೀವಿ, ಆದಷ್ಟು ಕಮ್ಮಿ ತಿನ್ನೋಣ ಅಂತ. ಮನೇಲಿ ಏನು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂಥ ಐಟಮ್ಸ್ನ ಆಚೆ ತಿನ್ನೋಕ್ಕೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀವಿ. ಸ್ವಲ್ಪ ಆಚೆ ತಿನ್ನೋದನ್ನು ಕಮ್ಮಿ ಮಾಡಿ ಇವಾಗ ಹೆಲ್ದಿಯಾಗಿ ಬೇಬಿ ಇರೋದ್ರಿಂದ, ಮಗು ಮನೇಲಿರೋದ್ರಿಂದ ಮನೆಯಲ್ಲೇ ಏನು ಬೇಕೋ ಅದೆಲ್ಲ ಮಾಡೋ ಥರ ಎಲ್ಲ ಇವಾಗ ಬೇಕಿಂಗ್ದೆಲ್ಲ ಇವಾಗ ನಾನು ಬುಕ್ಸ್ ಎಲ್ಲ ಸ್ವಲ್ಪ ಓದ್ಬಿಟ್ಟು ತಿಳ್ಕೊತಾ ಇದ್ದೀನಿ, ಯಾವ ರೀತಿ ಮಾಡೋದು, ಬಿಸ್ಕೆಟ್ ಯಾವ ಥರ ಮಾಡೋದು, ಕೇಕ್ ಯಾವ ಥರ ಮಾಡೋದು ಅಂತ. ಯಾಕಂದರೆ ಮನೆಯಲ್ಲೇ ನಾನು ಮಿನಿಗೆ ಮಾಡಿಕೊಡ್ಬೇಕು ಅಂತ ನನಗೆ ತುಂಬ ಆಸೆ. ಆ್ಯಂಡ್ ಇಲ್ಲಿ ಬಂದು ಸಾಂಗವಿ ಮಿನಿಗೆ ಮತ್ತು ಅವಳಿಗೆ ಕಾಲ್ ಚೈನು, ಮಿನಿಗೆ ಮತ್ತು ಬಳೆ ತೊಗೊಬಂದಿದ್ಲು, ತುಂಬ ಚೆನ್ನಾಗಿತ್ತು.